ನಿವೇದಿತಾ ಅವರ ಒಂದು ತಿಂಗಳ ಖರ್ಚು ಎಷ್ಟಾಗುತ್ತೆ ಅಂದಾಜು? ಎಲ್ಲರಿಗೂ ಆಗೋದು ನೀವು ಹೇಳ್ಬೋದು, ನಾನು ಟ್ರಿಪ್ ಹೋಗ್ತೀನಿ, ನಾನು ಹಾಗೆ ಹೀಗೆ, ಅದೆಲ್ಲ ಹೊರತಾಗಿ ಒಂದು ಅಂದಾಜು ಒಂದು ತಿಂಗಳ ಖರ್ಚು ಇಷ್ಟು ಆಗುತ್ತೆ ಅಂತ. ಖರ್ಚು ನಂಗೆ ನಿಜವಾಗ್ಲೂ ಅಷ್ಟು ಗೊತ್ತಿಲ್ಲ. ಒನ್ ಟೈಮ್ ಒಂದೊಂದಾಗತ್ತೆ, ಆಚೆ ಹೋಗಿದ್ದಾಗ ಜಾಸ್ತಿ ಆಗುತ್ತೆ, ಮನೇಲಿದ್ದಾಗ ಅದ್ರ ಥರನೇ ಆಗುತ್ತೆ. ಐ ಹ್ಯಾವ್ ನೋ ಐಡಿಯಾ, ಐ ಡೋಂಟ್ ವಾಂಟ್ ಟು ಸೇ. ಅಪ್ಕಮಿಂಗ್ ಪ್ರಾಜೆಕ್ಟ್ಗಳ ಬಗ್ಗೆ ಹೇಳಿ, ಏನೇನು ಪ್ಲ್ಯಾನ್ಸ್ ಇದೆ? ಎಸ್, ಇವಾಗ ಮೂವೀಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಮಂತ್ ಒಂದು ಶೂಟ್ ಇದೆ, ಮತ್ತು ಇನ್ನೊಂದು ನೆಕ್ಸ್ಟ್ ಫೆಬ್ಬಲ್ಲಿ ಸ್ಟಾರ್ಟ್ ಆಗುತ್ತೆ ಶೂಟು. ಅಲ್ಲಿವರೆಗೂ ಏನಾದರೂ ಫ್ರೆಂಡ್ಸ್ ಎಲ್ಲ ಆಚೆ ಹೋಗೋಣ, ಟ್ರಾವೆಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಎಸ್, ರೈಟ್ ನೌ ಇದು ಪ್ಲ್ಯಾನ್ ಇದೆ. ಸೋಷಿಯಲ್ ಮೀಡಿಯಾಗೆ ನೀವು ಎಷ್ಟು ಆಭಾರಿ? ಯಾಕಂದರೆ ನೀವು ಸೋಷಿಯಲ್ ಮೀಡಿಯಾ ಸ್ಟಾರ್ ಆದಮೇಲೆ ಬಿಗ್ ಬಾಸ್ಗೆ ಬಂದಿರೋದು, ಆಮೇಲೆ ಜನಕ್ಕೆ ಅಷ್ಟೊಂದು ಪರಿಚಯ ಆಗಿರೋದು. ನಿಮಗೆ ಎಷ್ಟು ಅದು ಎಫೆಕ್ಟಿವ್, ಎಷ್ಟು ಯೂಸ್ ಮಾಡ್ಕೊತೀರಾ? ಐ ಥಿಂಕ್ ಸೋಷಿಯಲ್ ಮೀಡಿಯಾನ ಪಾಸಿಟಿವ್ ಆಗಿ ತೊಗೊಂಡು ಇಟ್ ಇಸ್ ಪಾಸಿಟಿವ್. ಆ್ಯಸ್ ಎ ಟೋಲ್ಡ್ ಯು, ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ ಸೋಷಿಯಲ್ ಮೀಡಿಯಾ ನನ್ನ ಬ್ರೆಡ್ ಆ್ಯಂಡ್ ಬಟರ್ ಕೂಡ ಹೌದು. ಸೊ ಅದಕ್ಕೆ ನಾನು ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅಷ್ಟು ಇಂಪಾರ್ಟೆನ್ಸ್ ಕೊಡ್ತೀನಿ. ಓಕೆ, ಮೋಸ್ಟ್ಲಿ ಮೇ ಬಿ ನಾನು ಅದನ್ನು ಎಂಗೇಜಿಂಗ್ ಆಗಿ ಇಟ್ಕೊಳ್ತೀನಿ. ಬಟ್ ಅದನ್ನು ನಾನು ಸೋಷಿಯಲ್ ಮೀಡಿಯಾನ ಜಸ್ಟ್ ಪಾಸಿಟಿವ್ ಆಗಿ ನೋಡ್ತೀನಿ. ತೀರಾ ಅದ್ರಲ್ಲಿ ಇನ್ವಾಲ್ವೂ ಆಗಿಲ್ಲ, ಸ್ಕ್ರಾಲ್ ಮಾಡೋದಾಗಿರಲಿ ಆ ಥರ ಮಾಡ್ತಾನೇ ಇರಲ್ಲ. ಮೇ ಬಿ ಏನಾದ್ರು ಪೋಸ್ಟ್ ಹಾಕ್ಬಿಟ್ಟು ಸುಮ್ಮನೆ ಹೋಗ್ಬಿಟ್ಟಿರ್ತೀನಿ, ಎಲ್ಲೋ ಫೋನ್ ಆಫ್ ಮಾಡಿ ಇಟ್ಬಿಟ್ಟಿರ್ತೀನಿ. ಸೊ ಆ್ಯಸ್ ಮಚ್ ಆಸ್ ಪಾಸಿಬಲ್ ಎಷ್ಟು ಪಾಸಿಟಿವ್ ಆಗುತ್ತೋ ಅದನ್ನು ಅಷ್ಟು ಪಾಸಿಟಿವ್ ಆಗಿ ತೊಗೊಳ್ತೀನಿ.